ಗೆಳೆಯರ, ನಮ್ಮ ಇತಿಹಾಸ ಅತ್ಯಂತ ಪ್ರಾಚೀನವಾದದ್ದು. ಹಿಂದೆ ನಾವು ಹೆಂಗಿದ್ವಿ, ಯಾವ್ಯಾವ ದೇವಸ್ಥಾನಗಳು ಕಟ್ಟಿದ್ವಿ, ಯಾವ ರೀತಿಯಾಗಿ ನಮ್ಮ ಜೀವನ ಇತ್ತು ಅನ್ನೋದನ್ನ ನಾವು ಇತಿಹಾಸವನ್ನು ತಿಳಿದು ನೋಡಿದಾಗ ಗೊತ್ತಾಗತ್ತೆ. ಬರ್ರಿ ಇವತ್ತ ದ್ವಾಪರ ಯುಗದ ಶ್ರೀಕೃಷ್ಣ ಕಟ್ಟಿಸಿದ ದ್ವಾರಕಾ ಬಗ್ಗೆ ತಿಳ್ಕೊಂಡು ಬರೋಣ. ಕುರುಕ್ಷೇತ್ರ ಯುದ್ಧ ಮುಗಿದು ಹೋಗೈತಿ, ಪಾಂಡವರು ಗೆದ್ದಾಗೈತಿ. ಆದರೆ ಎದುರುಗಡೆ ಇರುವಂತಹ ಕೌರವರೆಲ್ಲರೂ ಯುದ್ಧರಂಗದೊಳಗ ಸತ್ತು ಬಿದ್ದಾರ. ಆಗ ರಣಭೂಮಿಗೆ ಗಾಂಧಾರಿ ನಡ್ಕೊಂಡು ಬರ್ತಾಳ. ಗಾಂಧಾರಿ ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾಳ. ಆದ್ರೂ ತನ್ನ ಮಕ್ಕಳು ಯಾರ್ಯಾರು ಎಲ್ಲೆಲ್ಲಿ ಸತ್ತು ಬಿದ್ದಾರ ಅನ್ನೋದನ್ನ ಕಲ್ಪನೆ ಮಾಡ್ಕೊಂಡು ಅಳ್ತಿರ್ತಾಳ. ತನ್ನ 100 ಜನ ಮಕ್ಕಳನ್ನ ಕಳೆದುಕೊಂಡ ಗಾಂಧಾರಿ ಮನಸ್ಸಿನೊಳಗೆ ಬಹಳ ನೊಂದ್ಕೊಂಡು ಅಳ್ತಿರ್ತಾಳ. ಆಗ ಅಲ್ಲಿಗೆ ಶ್ರೀಕೃಷ್ಣ ಪರಮಾತ್ಮ ಬರ್ತಾರ. ಆಗ ಗಾಂಧಾರಿ ಶ್ರೀಕೃಷ್ಣಗೆ ಏನು ಕೇಳ್ತಾರಪ್ಪ ಅಂದ್ರ, ನೀನು ದೇವರಾಗಿದ್ರು ಯಾಕೆ ಈ ಯುದ್ಧನ ತಡೀಲಿಲ್ಲ, ಯಾಕೆ ನನ್ನ ಮಕ್ಕಳನ್ನ ಉಳಿಸ್ಲಿಲ್ಲ ಅಂತೇಳಿ ಕೇಳ್ತಾಳ. ಶ್ರೀಕೃಷ್ಣ, ನೀನು ಮನಸ್ಸು ಮಾಡಿದ್ರ ನನ್ನ 100 ಜನ ಮಕ್ಕಳು ಉಳಿತಿದ್ರು, ಇಲ್ಲಿ ಯಾವುದೂ ಹಾನಿ ಆಗ್ತಿರ್ಲಿಲ್ಲ, ಕುರುವಂಶ ನಾಶ ಆಗ್ತಿರ್ಲಿಲ್ಲ. ನಿನ್ನಿಂದಲೇ ಇವತ್ತು ನನ್ನ ವಂಶ ಸರ್ವನಾಶ ಆಗಿ ಹೋಗೈತಿ. ಇಲ್ಲಿ ಆಗಿರೋ ಎಲ್ಲ ಹಾನಿಗೂ ನೀನೇ ಕಾರಣ. ಇಷ್ಟೆಲ್ಲ ಹಾನಿಯನ್ನ ನೀನು ನಿಲ್ಲಿಸಬಹುದಾಗಿತ್ತಲ್ಲ ಅಂತೇಳಿ ಗಾಂಧಾರಿ ಶ್ರೀಕೃಷ್ಣಗೆ ಕೇಳ್ತಾಳ. ಆದ್ರೆ ಶ್ರೀಕೃಷ್ಣ ಮೌನವಾಗಿ ನಿಂತುಕೊಂಡಿರ್ತಾನ. ಹೋಗು ಶ್ರೀಕೃಷ್ಣ, ನಿನ್ನ ದ್ವಾರಕಾ ನಗರ ಸಂಪೂರ್ಣ ಸಮುದ್ರದೊಳಗೆ ಮುಳುಗಿ ಹೋಗ್ಬಿಡ್ತತಿ. ಮುಂದೆ ನಿನ್ನ ಯಾದವ ಕುಲ ಸರ್ವನಾಶ ಆಗಿ ಹೋಗತಿ. ಮುಂದೆ ನನಗೀಗ ಬಂದ ಸ್ಥಿತಿ ನಿನಗೂ ಬರಲಿ ಕೃಷ್ಣ ಅಂತ ಹೇಳಿ ಕುಂತಿದೇವಿ ಶಾಪ ಕೊಟ್ಟು ಬಿಡ್ತಾಳ. ಇದರಿಂದ ಶ್ರೀಕೃಷ್ಣ ಮನಸ್ಸಿಗೂ ನೋವಾಕತಿ. ಆದರೆ ಗಾಂಧಾರಿ ಕೊಟ್ಟಿದ್ದ ಶಾಪವನ್ನ ಒಂದು ಮುಗುಳುನಗೆ ಮೂಲಕ ಸ್ವೀಕಾರ ಮಾಡ್ತಾನ ಶ್ರೀಕೃಷ್ಣ. ಗೆಳೆಯರೆ, ಈ ಹಿಂದೆ ತನ್ನ ಸೋದರ ಮಾವನಾದ ಕಂಸನನ್ನ ಕೊಂದ ಶ್ರೀಕೃಷ್ಣ ಮಥುರೆಯೊಳಗ ಆರಾಮಾಗಿರ್ತಾನ. ಆದ್ರೆ ಕಂಸನನ್ನ ಕೊಂದ ಶ್ರೀಕೃಷ್ಣನ ಮೇಲೆ ಕಂಸನ ಮಾವ ಜರಾಸಂಧ ನಿರಂತರ ಶ್ರೀಕೃಷ್ಣನ ಮಥುರೆಯ ಮೇಲೆ ಜರಾಸಂಧ 17 ಸಾರಿ ದಾಳಿ ಮಾಡ್ತಾನ. ಈ ದಾಳಿಗಳಿಂದ ಬೇಸತ್ತ ಶ್ರೀಕೃಷ್ಣ ಅರಬ್ಬಿ ಸಮುದ್ರದ ದಡದಲ್ಲಿರುವ ಈಗಿನ ಗುಜರಾತ್ನ ದ್ವಾರಕೆಗೆ ಬರ್ತಾರ. ಸಮುದ್ರದ ಮಧ್ಯದಲ್ಲಿಯೇ ರಾಜ್ಯ ಕಟ್ಟಬೇಕು ಅಂದ್ಕೊಂಡ ಶ್ರೀಕೃಷ್ಣ ಸಮುದ್ರ ರಾಜನ ಕುರಿತು ತಪಸ್ಸನ್ನು ಆಚರಣೆ ಮಾಡ್ತಾನ. ಆಗ ಶ್ರೀಕೃಷ್ಣನಿಗೆ ಒಲಿದ ಸಮುದ್ರ ರಾಜ 84 ಕಿಲೋಮೀಟರ್ ವಿಸ್ತಾರವಾದ ಭೂಮಿಯನ್ನು ಕೊಡ್ತಾನ. ಇದೇ ಜಾಗದಲ್ಲಿ ವಿಶ್ವಕರ್ಮನ ಸಹಾಯವನ್ನು ತಗೊಂಡು ದ್ವಾರಕಾ ನಗರವನ್ನ ಶ್ರೀಕೃಷ್ಣ ಕಟ್ತಾನ. ಇಷ್ಟೆಲ್ಲ ಆದ್ಮೇಲಿನ ಕೃಷ್ಣ ಹಸ್ತಿನಾಪುರಕ್ಕೆ ಬಂದಿದ್ದು, ಕೌರವ ಪಾಂಡವರ ಯುದ್ಧ ನಡೆದಿದ್ದು, ಯುದ್ಧದ ಕಾರಣದಿಂದ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯನ್ನ ಬೋಧಿಸಿದ್ದು. ಯುದ್ಧ ಮುಗಿದ ನಂತರ ದ್ವಾರಕೆಗೆ ಬಂದ ಶ್ರೀಕೃಷ್ಣ ಕುಂತಿ ಶಾಪನ ಮರೆತಿರಲಿಲ್ಲ. ಅದರ ಜೊತೆಗೆ ಕೃಷ್ಣನ ಮಗನಾದ ಸಾಂಬ ದ್ವಾರಕೆಗೆ ಬಂದ ಮುನಿಗಳ ಮುಂದೆ ಹೆಣ್ಣು ಮಗಳ ವೇಷವನ್ನು ಧರಿಸಿ ನನಗೆ ಹೆಣ್ಣು ಮಗುವಾಗುತ್ತೋ ಗಂಡು ಮಗುವಾಗುತ್ತೋ ಅಂತ ಹೇಳಿ ಅಪಹಾಸ್ಯ ಮಾಡ್ತಾನ. ಇದರಿಂದ ಕೋಪಗೊಂಡ ಮುನಿಗಳು ಸಾಂಬನಿಗೆ ನಿನ್ನ ಹೊಟ್ಟೆಯಿಂದ ಬರುವ ಕಬ್ಬಿಣದ ಚೂರಿಂದಲೇ ನಿಮ್ಮ ವಂಶವೆಲ್ಲ ನಾಶವಾಗಿ ಹೋಗ್ಲಿ ಅಂತೇಳಿ ಶಾಪ ಕೊಡ್ತಾರ. ಋಷಿಗಳ ಶಾಪದಿಂದ ಬಂದಂತ ಕಬ್ಬಿಣವನ್ನ ದ್ವಾರಕೆ ನಗರದ ಹಿರಿಯರು ಚೂರು ಚೂರು ಮಾಡಿ ಸಮುದ್ರಕ್ಕೆ ಎಸಿತಾರ. ಅದೇ ಕಬ್ಬಿಣದ ಚೂರನ್ನ ಒಂದು ಮೀನು ತಿಂದು ಆ ಮೀನು ಬೇಟೆಗಾರ ಜರ್ನಿಗೆ ಸಿಗ್ತತಿ. ಮುಂದೆ ಹಲವಾರು ವರ್ಷಗಳ ನಂತರ ಕುಂತಿದೇವಿ ಶಾಪದಂಗ ಯಾದವರೆಲ್ಲರೂ ಪರಸ್ಪರ ಬಡಿದಾಡ್ಕೊಳಕ್ ಶುರು ಮಾಡ್ತಾರ. ಹಿಂಗ ಇವ್ರ ಅಂತ್ಯನೂ ಆಕತಿ. ಯಾದವರ ಅಂತ್ಯವನ್ನ ಕಂಡ ಶ್ರೀಕೃಷ್ಣ ಒಂದು ಮರದ ಕೆಳಗಡೆ ಕೊಳ್ಳು ಊದ್ಕೊಂಡು ಕುಂತಿರುವಾಗ ಮೀನಿನ ಹೊಟ್ಟೆಯೊಳಗೆ ಸಿಕ್ಕಂತಹ ಕಬ್ಬಿಣವನ್ನ ಬಾಣ ಮಾಡಿಕೊಂಡ ಬೇಟೆಗಾರ ಜರ ಜಿಂಕೆ ಕಣ್ಣು ಅಂದ್ಕೊಂಡು ಕೃಷ್ಣನ ಕಾಲಿಗೆ ಹೊಡಿತಾನ. ಈ ಘಟನೆ ಕೃಷ್ಣಾವತಾರದ ಅಂತ್ಯಕ್ಕೂ ಕಾರಣ ಆಕತಿ. ಆವಾಗ್ಲೇ ದ್ವಾರಕಾ ನಗರ ಸಮುದ್ರದೊಳಗ ಮುಳುಗಿ ಹೋಗತಿ. ಇದಿಷ್ಟು ನಮ್ಮ ಗ್ರಂಥಗಳೊಳಗ ಇತಿಹಾಸದ ಪುಟದೊಳಗ ಉಳಿದಿರುವಂತ ಸತ್ಯ. ದ್ವಾರಕಾ ಸಮುದ್ರದೊಳಗ ಮುಳುಗೈತೆ ಅಂದ ಮೇಲೆ ಅದರ ಪಳೆಯುಳಿಕೆಗಳು ಇನ್ನೂ ಅದಾವ. ದ್ವಾರಕಾ ನಗರವನ್ನ ಯಾರಾದ್ರೂ ಹುಡುಕೋ ಪ್ರಯತ್ನ ಮಾಡಿದಾರ ಅಂತ ಕೇಳಿದ್ರ ಹೌದು. 1963ರಲ್ಲಿ AISನ ಫೇಮಸ್ ಆರ್ಕಿಯಾಲಜಿಸ್ಟ್ SR ರಾವ್ ಅನ್ನೋರು ದ್ವಾರಕೆ ಇರುವ ಬಗ್ಗೆ ಸಂಭಾವ್ಯ ಜಾಗದೊಳಗ ಹುಡುಕಾಕ್ ಶುರು ಮಾಡ್ತಾರ. ಅಲ್ಲಿ ಅವರಿಗೊಂದು ದೇವಸ್ಥಾನ ಸಿಗ್ತತಿ. ಅಲ್ಲಿ ತಿಳಿದಿದ್ದೇನೆಂದ್ರ ಅದು 1500 ವರ್ಷಕ್ಕಿಂತಲೂ ಹಳೆಯ ದೇವಸ್ಥಾನ ಅಂತ. ಅಲ್ಲಿಗೆ ದ್ವಾರಕಾ ನಗರ ಇಲ್ಲಿತ್ತು ಅನ್ನೋದು ಖಚಿತ ಆಕತಿ. ಇತಿಹಾಸವನ್ನ ಹಾಗೂ ಗ್ರಂಥವನ್ನ ನೋಡಿ ರಿಸರ್ಚ್ ಮಾಡಿ ಆದ್ಮೇಲೆ ಈಗಿರುವ ದ್ವಾರಕೆಗಿಂತ 30 ಕಿಲೋಮೀಟರ್ ಸಮುದ್ರದ ಒಳಗಡೆ ಒಂದು ನಗರ ಇರುವುದು ಪತ್ತೆ ಆಗತಿ. ಅಲ್ಲಿ ಹಳೆಯ ಮಡಿಕೆಗಳು, ಗೋಡೆಗಳು, ಮೆಟ್ಟಿಲುಗಳು, ನಾಣ್ಯಗಳು ಇಲ್ಲಿ ಸಿಕ್ಕವ. ಇದರ ಜೊತೆಗೆ ಪ್ರಧಾನಿ ಮೋದಿಯವರು ಮೊನ್ನೆ ಭೇಟಿ ನೀಡಿದ ಜಾಗ ಇದೇ ದ್ವಾರಕೆನ ಅಂದ್ರೆ ಕೆಲವರು ಹೌದು ಅಂದ್ರು, ಕೆಲವರು ಇಲ್ಲ ಅಂದ್ರು. ಆದ್ರೆ ಅದು 2000 ವರ್ಷಗಳ ಹಿಂದೆ ಮುಳುಗಿ ಹೋದ ನಗರ ಅನ್ನುವುದಂತೂ ಖಚಿತ ಅಂತೇಳಿ ಪುರಾತತ್ವ ಇಲಾಖೆ ಖಚಿತಪಡಿಸಿದೆ. ಇದಿಷ್ಟು ದ್ವಾಪರ ಯುಗದ ದ್ವಾರಕೆಯ ಬಗ್ಗೆ ಮಾಹಿತಿ. ಇನ್ನಷ್ಟು ಮಾಹಿತಿಗಳನ್ನು ತಗೊಂಡು ಮತ್ತೆ ಬರ್ತೀನಿ. ಧನ್ಯವಾದ.